ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಉಪ್ಪಿನಕಾಯಿ ಮಾಡೋದಕ್ಕೆ ಮಾವಿನಕಾಯಿನ ಸಣ್ಣ ಸಣ್ಣ ಹೋಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬೊಗಸೆ ಮಾವಿನಕಾಯಿ ಹೋಳಿಗೆ ಒಂದು ಹಿಡಿ ಉಪ್ಪು ಹಾಕಬೇಕಾಗುತ್ತೆ. ಅದೇ ರೀತಿ ನಾನು ಒಂದು ಹಿಡಿ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಮೆಂತೆ, 1 ಹಿಡಿ ಬೆಳ್ಳುಳ್ಳಿ, 1 ಹಿಡಿ ಸಾಸಿವೆ, 2 ಸ್ಪೂನ್ ಖಾರದ ಪುಡಿ ತೊಗೊಳ್ಳಿ. ಮೆಂತೆ ಬಿಸಿ ಮಾಡ್ಕೊಳ್ಳಿ. ನಂತರ ಸಾಸಿವೆ ಮೆಂತೆನ ಪುಡಿ ಮಾಡ್ಕೊಳ್ಳಿ ಮಿಕ್ಸಿ ಜಾರಲ್ಲಿ. ಅದಕ್ಕೆ ಬೆಳ್ಳುಳ್ಳಿ ಸೇರಿಸಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. 1 ಪಾವು ಲೋಟ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ, ಮಿಕ್ಸ್ನ ಹಾಕಿ ನಂತರ ಸ್ಟವ್ ಆಫ್ ಮಾಡಿ ಮಾವಿನಕಾಯಿ ಮಿಶ್ರಣಕ್ಕೆ ಅದನ್ನು ಹಾಕಿ 2 ಸ್ಪೂನ್ ಖಾರದ ಪುಡಿನೂ ಹಾಕಿಬಿಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು ಖಾರ ನೋಡ್ಕೊಳ್ಳಿ. ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಹಾಕಿದ್ದೀನಿ. ಈಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.